ಹಲೋ ಸ್ನೇಹಿತರೆ, ನಮಸ್ಕಾರ. ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ನೋಟಿಫಿಕೇಶನ್ ಅನ್ನು ಆನ್ ಮಾಡಿಕೊಳ್ಳಿ ಸ್ನೇಹಿತರೆ. ನೀವು ನೋಟಿಫಿಕೇಶನ್ ಆನ್ ಮಾಡಿಕೊಂಡ್ರೆ ನಾವು ಹಾಕುವ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತವೆ ಹಾಗೂ ನೀವು ವಿಡಿಯೋಗಳನ್ನು ವೀಕ್ಷಿಸಬಹುದು ಸ್ನೇಹಿತರೆ. ನಾವು ಈ ವಿಡಿಯೋದಲ್ಲಿ ಭಾಗ್ಯಲಕ್ಷ್ಮಿ ಯೋಜನೆ ಬಗ್ಗೆ ಪೂರ್ತಿಯಾಗಿ ಮಾಹಿತಿಯನ್ನು ನೀಡಿದ್ದೇವೆ. ಆದ್ದರಿಂದ ಈ ವಿಡಿಯೋನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಅವಾಗ ನಿಮಗೆ ಯೋಜನೆಯ ಬಗ್ಗೆ ಪೂರ್ತಿ ಮಾಹಿತಿ ತಿಳಿಯುತ್ತದೆ. ನೋಡಿ, ಸ್ಕ್ರೀನ್ ಮೇಲೆ ತೋರಿಸ್ತಿರುವ ಹಾಗೆ ಭಾಗ್ಯಲಕ್ಷ್ಮಿ ಯೋಜನೆ ಕರ್ನಾಟಕ ಸರ್ಕಾರದಿಂದ 1.27 ಅಂದರೆ 1,27,000 ರೂಪಾಯಿ ಉಚಿತವಾಗಿ ಪಡೆಯಬಹುದು ಸ್ನೇಹಿತರೆ. ಅದು ಯಾವ ರೀತಿ ಈ ಸ್ಕೀಮ್ನ ಬಗ್ಗೆ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹೇಳಿದ್ದೇವೆ. ಆದ್ದರಿಂದ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. 2006 ಮತ್ತು 7ನೇ ಇಸ್ವಿಯಲ್ಲಿ ಪ್ರಾರಂಭವಾಗಿದ್ದ ಸ್ಕೀಮ್ ಇದಾಗಿದ್ದು, ಕರ್ನಾಟಕದ ಭಾಗ್ಯಲಕ್ಷ್ಮಿ ಯೋಜನೆ ಬಡತನ ರೇಖೆಗಿಂತ ಕೆಳಗಿರುವ ಅಂದರೆ BPL ಕಾರ್ಡ್ ಹೊಂದಿರುವ ಕುಟುಂಬಗಳ ಹೆಣ್ಣು ಮಕ್ಕಳಿಗೆ ಆರ್ಥಿಕ ನೆರವು ನೀಡುವ ಗುರಿಯನ್ನು ಹೊಂದಿದ್ದು, ಈ ಯೋಜನೆ ಆರ್ಥಿಕ ಪ್ರಯೋಜನಗಳನ್ನು ನೀಡುವ ಮೂಲಕ ಅವರ ಶಿಕ್ಷಣ ಉತ್ತೇಜಿಸುವ ಮೂಲಕ ಮತ್ತು ಹೆಣ್ಣು ಮಕ್ಕಳ ಜನನವನ್ನು ಸ್ವಾಗತಿಸಲು ಮತ್ತು ಬೆಂಬಲಿಸಲು ಕುಟುಂಬಗಳಿಗೆ ಪ್ರೋತ್ಸಾಹಿಸುತ್ತದೆ. ಮೊದಲನೇ ಪಾಯಿಂಟು. ಎರಡನೇ ಪಾಯಿಂಟು, ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ನಿರ್ವಹಿಸುತ್ತದೆ. ಈ ಯೋಜನೆಯಲ್ಲಿ ಸರ್ಕಾರವು 15 ವರ್ಷದವರೆಗೆ ಪ್ರತಿ ವರ್ಷ 3,000 ಹೆಣ್ಣು ಮಗುವಿನ ಹೆಸರಿನ ಪೋಸ್ಟ್ ಆಫೀಸ್ ಖಾತೆಗೆ ಜಮಾ ಮಾಡುತ್ತದೆ. ಅರ್ಹತೆ, ಅಗತ್ಯ ಮತ್ತು ದಾಖಲೆಗಳ ಪ್ರಯೋಜನಗಳ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ಈ ವಿಡಿಯೋನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ನೋಡಿ, ಭಾಗ್ಯಲಕ್ಷ್ಮಿ ಯೋಜನೆಯ ಮುಖ್ಯಾಂಶಗಳು ಈ ಕೆಳಗಿನಂತಿವೆ, ನೋಡಬಹುದು. ಯೋಜನೆಯ ಹೆಸರು ಭಾಗ್ಯಲಕ್ಷ್ಮಿ ಯೋಜನೆ ಅಥವಾ ಭಾಗ್ಯಲಕ್ಷ್ಮಿ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತಿದೆ. ಇಲಾಖೆ ನೋಡಬಹುದು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಕರ್ನಾಟಕ ಸರ್ಕಾರ ಅಂತಿದೆ. ಪ್ರಾರಂಭವಾದ ವರ್ಷವನ್ನು ನೋಡಬಹುದು, 2006 ಮತ್ತು 7ನೇ ಸಾಲಿನಲ್ಲಿ ಪ್ರಾರಂಭವಾಗಿದೆ ಈ ಯೋಜನೆ. ಮತ್ತು ಫಲಾನುಭವಿಗಳು ಅಂದರೆ BPL ಕುಟುಂಬಗಳಲ್ಲಿ ಹೆಣ್ಣುಮಕ್ಕಳು, ಯಾರ್ಯಾರು BPL ಕಾರ್ಡ್ ಹೊಂದಿರ್ತಾರಲ್ಲ ಆ ಕುಟುಂಬದಲ್ಲಿನ ಹೆಣ್ಣುಮಕ್ಕಳಿಗೂ ಈ ಫಲಾನುಭವಿಗಳು ಆಗಬಹುದು ಸ್ನೇಹಿತರೆ. ಪ್ರತಿ ಕುಟುಂಬಕ್ಕೆ ಗರಿಷ್ಠ ಫಲಾನುಭವಿಗಳು ಅಂತಂದ್ರೆ 2 ಹೆಣ್ಣುಮಕ್ಕಳು ಸ್ನೇಹಿತರೆ. 2 ಹೆಣ್ಣುಮಕ್ಕಳಿಗೆ ಈ ಸ್ಕೀಮ್ನಲ್ಲಿ ಸೌಲಭ್ಯವನ್ನು ಪಡೆಯಬಹುದು. ಅನುಷ್ಠಾನ ವಿಧಾನ, ಸುಕನ್ಯಾ ಸಮೃದ್ಧಿ ಖಾತೆ 2021ರಿಂದ ಇದು ಚೇಂಜ್ ಆಗಿದೆ ಸ್ನೇಹಿತರೆ. ಸುಕನ್ಯಾ ಸಮೃದ್ಧಿ ಖಾತೆ ಅಂತ ಬದಲಾವಣೆ ಆಗಿದೆ. ಅಪ್ಲಿಕೇಶನ್ ಹಾಕುವುದು ಯಾವ ರೀತಿ ಅಂತಂದ್ರೆ ಆಫ್ಲೈನ್ನಲ್ಲಿ ಇದೆ ಸ್ನೇಹಿತರೆ, ಯಾವುದೇ ಆನ್ಲೈನ್ನಲ್ಲಿ ಇಲ್ಲ. ಹಾಗೂ ಕೊನೆಯ ದಿನಾಂಕ ಅಂತಂದ್ರೆ ಯಾವುದೇ ಕೊನೆಯ ದಿನಾಂಕ ಆಗಿರುವುದಿಲ್ಲ ಸ್ನೇಹಿತರೆ. ನೀವು ಯಾವಾಗ ಬೇಕಾದರೂ ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಹತೆಗಳು ಏನೇನಿವೆ ಅಂತ ನೋಡೋಣ ಬನ್ನಿ. ನೋಡಿ, ಅರ್ಹತೆಯ ಮಾನದಂಡ ಈ ರೀತಿಯಾಗಿವೆ. ಕೆಲವು ಪಾಯಿಂಟ್ಸ್ಗಳಲ್ಲಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಈ ಪಾಯಿಂಟ್ಸ್ಗಳು ಅರ್ಹತೆಯ ಮಾನದಂಡವಾಗಿರುತ್ತವೆ ಸ್ನೇಹಿತರೆ. ಪಾಯಿಂಟ್ಸ್ 1 ನೋಡಬಹುದು ನೀವು. ಹೆಣ್ಣು ಮಗು ಕರ್ನಾಟಕದ BPL ಕುಟುಂಬಕ್ಕೆ ಸೇರಿರಬೇಕು ಮತ್ತು ಕುಟುಂಬವು ಮಾನ್ಯವಾದ BPL ಪಡಿತರ ಚೀಟಿಯನ್ನು ಹೊಂದಿರಬೇಕು. ಎರಡನೇದು, ಮಗುವಿನ ಜನನದ ನಂತರದ 2 ವರ್ಷಗಳಿಗೆ ಮಾನ್ಯ ಜನನ ಪ್ರಮಾಣ ಪತ್ರದೊಂದಿಗೆ ಭಾಗ್ಯಲಕ್ಷ್ಮಿ ಯೋಜನೆಯ ನೋಂದಣಿಯನ್ನು ಪೂರ್ಣಗೊಳಿಸಬೇಕು. ಪ್ರತಿ ಕುಟುಂಬಕ್ಕೆ 2 ಹೆಣ್ಣು ಮಕ್ಕಳಿಗೆ ಮಾತ್ರ ಯೋಜನೆಯ ಅರ್ಹರು. ಅಂದ್ರೆ ಒಂದು ಕುಟುಂಬ ಇತ್ತಪ್ಪ ಅಂತಂದ್ರೆ ಅದರಲ್ಲಿ 2 ಹೆಣ್ಣು ಮಕ್ಕಳಿಗೆ ಮಾತ್ರ ಯೋಜನೆಗೆ ಅರ್ಹರಾಗಿರುತ್ತಾರೆ ಸ್ನೇಹಿತರೆ. ಮೆಚುರಿಟಿ ಪ್ರಯೋಜನಗಳನ್ನು ಪಡೆಯಲು ಹುಡುಗಿ 10ನೇ ತರಗತಿಯನ್ನು ಪೂರ್ಣಗೊಳಿಸಿರಬೇಕು. ಗಮನಿಸಬೇಕಾದ ವಿಷಯ ಅಂತಂದ್ರೆ 10ನೇ ತರಗತಿ ಪಾಸ್ ಆಗಿದ್ದರೆ ಮಾತ್ರ ಮೆಚುರಿಟಿ ಪ್ರಯೋಜನವನ್ನು ಪಡೆಯಲು ಸಾಧ್ಯ ಸ್ನೇಹಿತರೆ. ಮತ್ತು 18 ವರ್ಷ ಪೂರ್ಣಗೊಳ್ಳುವವರೆಗೂ ಮದುವೆ ಆಗಬಾರದು. ಅಂದರೆ 18 ವರ್ಷ ಪೂರ್ಣವರೆಗೂ ಮದುವೆ ಆಗಬಾರದು ಸ್ನೇಹಿತರೆ. ಮತ್ತು ಹೆಣ್ಣು ಮಗುವನ್ನು ಬಾಲಕಾರ್ಮಿಕದಲ್ಲಿ ತೊಡಗಿಸಬಾರದು. ಮೇನ್ ಅಂದರೆ ಅರ್ಜಿ ಸಲ್ಲಿಸಲು ಯಾವ ದಾಖಲೆಗಳು ಬೇಕಾಗುತ್ತವೆ ಸ್ನೇಹಿತರೆ, ನೋಡೋಣ ಬನ್ನಿ. ನೋಡಿ, ನೆಕ್ಸ್ಟ್ ಇದರಲ್ಲಿ ಅರ್ಜಿ ಸಲ್ಲಿಸಲು ಯಾವ ದಾಖಲೆಗಳು ಬೇಕು ಮತ್ತು ಏನೇನು ಬೇಕಾಗುತ್ತೋ ಎಲ್ಲವನ್ನು ಹೇಳ್ತೇವೆ. ನೋಡಿ, ಮಗುವಿನ ಜನನ ಪ್ರಮಾಣ ಪತ್ರ ಬೇಕು. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನೀವು ನಮ್ಮ ವಾಟ್ಸಪ್ ಚಾನಲ್ನ ಜಾಯ್ನ್ ಆಗಬೇಕಂದ್ರೆ ನಾವು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀವಿ ಸ್ನೇಹಿತರೆ. ಅದರ ಮೂಲಕ ನೀವು ನೋಡಿ ಸ್ನೇಹಿತರೆ, ನಮ್ಮ ವಾಟ್ಸಪ್ ಚಾನಲ್ ಲಿಂಕ್ನ ನಾವು ಇದರಲ್ಲಿ ಕೊಟ್ಟಿರ್ತೀವಿ ಡಿಸ್ಕ್ರಿಪ್ಷನಲ್ಲಿ. ನೀವು ಅದನ್ನು ಒಂದ್ಸಾರಿ ನೋಡಿ ಜಾಯ್ನ್ ಆಗಬಹುದು. ನೋಡಿ, ದಾಖಲೆಗಳು ಮಗುವಿನ ಜನನ ಪ್ರಮಾಣ ಪತ್ರ, BPL ಪಡಿತರ ಚೀಟಿ ಮತ್ತು ಪೋಷಕರ ಆಧಾರ್ ಕಾರ್ಡ್ ಬೇಕಾಗುತ್ತದೆ. ನಂತರ ನೀವು ನೋಡಬಹುದು ಭಾಗ್ಯಲಕ್ಷ್ಮಿ ಯೋಜನೆಯ ಪ್ರಯೋಜನಗಳು ಮತ್ತು 2021ರಲ್ಲಿ ಮತ್ತು ನಂತರದ ನೋಂದಾಯಿಸಲಾದ ಫಲಾನುಭವಿಗಳಿಗೆ ಅಂತಿದೆ. ನೀವು ಸ್ಕ್ರೀನ್ ಮೇಲೆ ಗಮನಿಸುತ್ತಿರುವ ಹಾಗೆ
ಭಾಗ್ಯಲಕ್ಷ್ಮಿ ಯೋಜನೆಗೆ ನೋಂದಣಿ ಸಮಯದಲ್ಲಿ ಅಂಚೆ ಕಚೇರಿಯಲ್ಲಿ ರಚಿಸಲಾದ ಸುಕನ್ಯಾ ಸಮೃದ್ಧಿ ಖಾತೆಗೆ 15 ವರ್ಷಗಳವರೆಗೆ ಕರ್ನಾಟಕ ಸರ್ಕಾರವು ಪ್ರತಿ ವರ್ಷ 3,000 ಠೇವಣಿ ಮಾಡುತ್ತದೆ. 1ನೇ ಪಾಯಿಂಟು. 2ನೇದ್ದು, ಈ ಮೊತ್ತವು ಕಾಲಾನಂತರದಲ್ಲಿ ಬೆಳೆಯುತ್ತದೆ ಮತ್ತು ಹುಡುಗಿಗೆ 21 ವರ್ಷ ತುಂಬುವ ವೇಳೆಗೆ ಪ್ರಸ್ತುತ ಬಡ್ಡಿದರಗಳ ಆಧಾರದ ಮೇಲೆ ನೀವು ಸುಮಾರು 1,27,000 ಮೆಚುರಿಟಿ ಮೊತ್ತವನ್ನು ಸ್ವೀಕರಿಸುತ್ತೀರಿ ಸ್ನೇಹಿತರೆ. ಮೊದಲು ಒಂದು 5-6 ವರ್ಷಕ್ಕಿಂತ ಮುಂಚೆ ಬೇರೆ ಥರ ಇತ್ತು ಸ್ನೇಹಿತರೆ ಸ್ಕೀಮ್ ಇದು. ಇವಾಗ 2021 ನಂತರ ಈ ರೀತಿಯಾಗಿ ಚೇಂಜ್ ಆಗಿದೆ ನೋಡಿ. ಮತ್ತು ಈ ಪ್ರಯೋಜನಗಳು 2021ರಿಂದ ಯಾವ ಬದಲಾವಣೆಗಳನ್ನು ಆಗಿವೆ ಅಂತ ಪೂರ್ತಿಯಾಗಿ ಹೇಳ್ತೀವಿ. ಆದ್ದರಿಂದ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ನೋಡಿ, ಪ್ರಯೋಜನಗಳ ಪ್ರಮುಖ ಬದಲಾವಣೆಗಳು ಮೊದಲು ಯಾವ ಥರ ಇತ್ತು, ಇವಾಗ ಯಾವ ಬದಲಾವಣೆ ಆಗಿವೆ ಅಂತ ಹೇಳ್ತಾ ಇದ್ದೀವಿ ನೋಡಿ. 2021ರಿಂದ 1ನೇ ಬದಲಾವಣೆ, ಯೋಜನೆಯು 2006 ಮತ್ತು 2007ರಲ್ಲಿ ಪ್ರಾರಂಭವಾದಾಗ ಉಳಿತಾಯ ಬಾಂಡ್ಗಳು ಮತ್ತು ಶೈಕ್ಷಣಿಕ ವಿದ್ಯಾರ್ಥಿ ವೇತನವನ್ನು ನೀಡಲು LIC ಯೊಂದಿಗೆ ಪಾಲುದಾರಿಕೆಯನ್ನು ಹೊಂದಿತ್ತು ಸ್ನೇಹಿತರೆ. ಮೊದಲು 2021ರಿಂದ ಯೋಜನೆಯ ಪ್ರಯೋಜನಗಳು ಬದಲಾಗಿವೆ. ಈಗ ಉಳಿತಾಯ ಬಾಂಡ್ಗಳು ಮತ್ತು ಸ್ಕಾಲರ್ಶಿಪ್ಗಳ ಬದಲಿಗೆ ಕರ್ನಾಟಕ ಸರ್ಕಾರವು 15 ವರ್ಷಗಳವರೆಗೆ ಪ್ರತಿ ಅರ್ಹ ಹೆಣ್ಣು ಮಗುವಿನ ಸುಕನ್ಯಾ ಸಮೃದ್ಧಿ ಖಾತೆಗೆ ಪ್ರತಿ ವರ್ಷ 3,000 ಠೇವಣಿ ಮಾಡುತ್ತಿದೆ ಸ್ನೇಹಿತರೆ. ಪ್ರೆಸೆಂಟ್ ಇವಾಗ 3,000 ಠೇವಣಿ ಮಾಡ್ತಾ ಇದೆ. 2ನೇ ಬದಲಾವಣೆ, ಮಾರ್ಪಡಿಸಿದ ಯೋಜನೆಯಡಿ ನೋಂದಾಯಿಸಲಾದ ಫಲಾನುಭವಿಗಳಿಗೆ 2021ರಿಂದ ಪೋಷಕರ ಮರಣದ ವಿಮಾ ರಕ್ಷಣೆ ಡೆತ್ ಇನ್ಶೂರೆನ್ಸ್ ಸೌಲಭ್ಯವು ಲಭ್ಯವಿರುವುದಿಲ್ಲ ಸ್ನೇಹಿತರೆ. ಮೊದಲು ಲಭ್ಯವಿತ್ತು, ಇವಾಗ ಆ ಥರ ಯಾವುದೇ ಲಭ್ಯವಿರುವುದಿಲ್ಲ ನೋಡಿ ಸ್ನೇಹಿತರೆ. ಮೇನ್ ಪಾಯಿಂಟ್ ಅಪ್ ಅಂತಂದರೆ ಭಾಗ್ಯಲಕ್ಷ್ಮಿ ಯೋಜನೆಯ ಮೆಚುರಿಟಿ ಅವಧಿ ಎಷ್ಟು, ಅಂದರೆ ಎಷ್ಟು ವರ್ಷ ಆದ ಮೇಲೆ ಮೆಚುರಿಟಿ ಅಮೌಂಟ್ ನಿಮಗೆ ಬರುತ್ತದೆ ಎಂದು ತಿಳಿಸಲಾಗಿದೆ ಸ್ನೇಹಿತರೆ. ನೋಂದಣಿಯಾದ ದಿನಾಂಕದಿಂದ 21 ವರ್ಷಗಳು, ಮೊದಲ 15 ವರ್ಷಗಳವರೆಗೆ ಕರ್ನಾಟಕ ಸರ್ಕಾರವು ಖಾತೆಗೆ ಠೇವಣಿಗಳನ್ನು ಮಾಡುತ್ತದೆ ಮತ್ತು ಉಳಿದ 6 ವರ್ಷಗಳು ಲಾಕಿನ್ ಅವಧಿಯಾಗಿರುತ್ತದೆ ಸ್ನೇಹಿತರೆ. ಆದಾಗ್ಯೂ ಹುಡುಗಿಗೆ 18 ವರ್ಷಗಳು ಪೂರ್ಣಗೊಳಿಸಿದ ನಂತರ ಹಿಂಪಡೆಯುವ ವರ್ಷದ ಹಿಂದಿನ ಆರ್ಥಿಕ ವರ್ಷದ ಕೊನೆಯಲ್ಲಿ ಖಾತೆಯಲ್ಲಿರುವ ಒಟ್ಟು ಮೊತ್ತದ 50% ವರೆಗೆ ಉನ್ನತ ಶಿಕ್ಷಣ ಅಥವಾ ಮದುವೆಗೆ ಬಳಸಿಕೊಳ್ಳಬಹುದು ಸ್ನೇಹಿತರೆ. ನೋಡಿ, ಇದರಲ್ಲಿ ಏನು ಹೇಳ್ತಾ ಇದ್ದೀರಪ್ಪ ಅಂತಂದರೆ ಟೋಟಲ್ 21 ವರ್ಷ ಇರ್ತದೆ ಸ್ನೇಹಿತರೆ ಇರೋದು. ಅದರಲ್ಲಿ ನೀವು 15 ವರ್ಷ ಒಳವರೆಗೆ ಸರ್ಕಾರ ಅದಕ್ಕೆ ಅಮೌಂಟು ಆ್ಯಡ್ ಮಾಡ್ತಾ ಹೋಗ್ತದೆ ಮತ್ತು ಹುಡುಗಿಗೆ 18 ವರ್ಷ ಆದಮೇಲೆ ಅಥವಾ ಮದುವೆಯ ನಂತರ 50% ನೀವು ಅದನ್ನು ಬಳಸಿಕೊಳ್ಳಬಹುದು ಸ್ನೇಹಿತರೆ. ಟೋಟಲ್ 21 ವರ್ಷದ ಮೇಲೆ ಪೂರ್ತಿ ತೆಗೆದುಕೊಳ್ಬೋದು. ನಿಮಗೆ 18 ವರ್ಷಗಳಾದಮೇಲೆ ಅಂದರೆ ಹುಡುಗಿಗೆ ಮದುವೆ ಆದಮೇಲೆ ನೀವು 50% ಹಣವನ್ನು ತೆಗೆಯಬಹುದು. ಅದು ಕಾರಣ ಏನಪ್ಪ ಅಂತಂದರೆ ಉನ್ನತ ಶಿಕ್ಷಣಕ್ಕಾಗಿರಬೇಕು ಅಥವಾ ಮದುವೆಗಾಗಿರ್ಬೋದು ಸ್ನೇಹಿತರೆ. ನಿಮಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಇವಾಗ ಮುಖ್ಯ ಘಟ್ಟ ನೋಡಿ, ಭಾಗ್ಯಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸುವುದು ಹೇಗೆ ಮತ್ತು ಎಲ್ಲಿ ಸಲ್ಲಿಸಬೇಕು ನೋಡಿ. ನಾನು ಸಿಂಪಲಾಗಿ ಹೇಳ್ತೀನಿ. ಒಂದು 4 ಹಂತಗಳಿವೆ, 4-5 ಹಂತಗಳಲ್ಲಿ ನೀವು ತಿಳಿಸಲು ಇಚ್ಛಿಸ್ತೀನಿ ಸ್ನೇಹಿತರೆ. ನೋಡಿ, 1ನೇ ಹಂತ, ಭಾಗ್ಯಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಲು ನಿಮ್ಮ ಹತ್ತಿರದ ಅಂಗನವಾಡಿ ಕೇಂದ್ರ ಅಥವಾ ತಾಲೂಕು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಭೇಟಿ ನೀಡಬೇಕು ಸ್ನೇಹಿತರೆ. ಭೇಟಿ ನೀಡಿ 2ನೇ ಹಂತ ನೋಡಿ, ಮಗುವಿನ ಜನನ ಪ್ರಮಾಣ ಪತ್ರ ಮತ್ತು BPL ರೇಷನ್ ಕಾರ್ಡ್ ಮತ್ತು ಪೋಷಕರ ಆಧಾರ್ ಕಾರ್ಡ್ನಂತಹ ಅಗತ್ಯ ದಾಖಲೆಗಳನ್ನು ಸಲ್ಲಿಸಬೇಕು. ಅಂದರೆ ಈ ಎಲ್ಲ ನಾನು ಹೇಳ್ತೀನಲ್ಲ ಸ್ನೇಹಿತರೆ, ಇವೆಲ್ಲ ದಾಖಲೆಗಳನ್ನು ಒಯ್ದು ಅಲ್ಲಿ ಸಲ್ಲಿಸಬೇಕು. ನೀವು ಅರ್ಜಿ ಸಲ್ಲಿಸಬೇಕಾಗಿತ್ತಪ್ಪ ಅಂತಂದರೆ ನೋಡಿ. 3ನೇ ಹಂತದಲ್ಲಿ ನೋಡಿ, ಸಲ್ಲಿಸಿದ ದಾಖಲೆಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲಿಸುತ್ತಾರೆ. ನೀವು ಡಾಕ್ಯುಮೆಂಟ್ ಒಯ್ದು ಕೊಟ್ಟಿರ್ತೀರಲ್ಲ ಸ್ನೇಹಿತರೆ, ಅವು ಒಂದು ಸಾರಿ ನಿಮ್ಮ ಡಾಕ್ಯುಮೆಂಟ್ಗಳು ಅಧಿಕಾರಿಗಳು ಇರ್ತಾರಲ್ಲ ಅವರು ನಿಮ್ಮ ಡಾಕ್ಯುಮೆಂಟ್ಗಳು ಪರಿಶೀಲಿಸ್ತಾರೆ. ಎಲ್ಲವೂ ಡಾಕ್ಯುಮೆಂಟ್ಗಳು ಕರೆಕ್ಟ್ ಇದೆಯಪ್ಪ ಅಂತಂದರೆ ಮುಂದಿನ ಪ್ರೊಸೆಸ್ ಮಾಡ್ತಾರೆ ಸ್ನೇಹಿತರೆ ಅವರು. 4ನೇ ಹಂತ ನೋಡಿ, ಪರಿಶೀಲನೆ ನಂತರ ನಿಮ್ಮ ಹತ್ತಿರದ ಅಂಚೆ ಕಚೇರಿಯಲ್ಲಿ SSY ಖಾತೆಯನ್ನು ತೆರೆಯಲಾಗುತ್ತದೆ. ನೋಡಿ ಸ್ನೇಹಿತರೆ, ಅವೆಲ್ಲ ಡಾಕ್ಯುಮೆಂಟ್ಗಳು ನೀವು ಕರೆಕ್ಟ್ ಕೊಟ್ಟಿದ್ದೀರಪ್ಪ ಅಂತಂದರೆ ನೆಕ್ಸ್ಟ್ ಪ್ರೊಸೆಸ್ ಏನು ಮಾಡ್ತಾರೆ ಅಂತಂದರೆ ನಿಮ್ಮ ಪೋಸ್ಟ್ ಆಫೀಸ್ ಇರುತ್ತಲ್ಲ ಅಲ್ಲಿ SSY ಖಾತೆಯನ್ನು ತೆರೆಯಲಾಗುತ್ತದೆ ಮತ್ತು ವಾರ್ಷಿಕ 3,000 ಠೇವಣಿಯನ್ನು ಸರ್ಕಾರದಿಂದ ಮಾಡಲಾಗುತ್ತದೆ ಸ್ನೇಹಿತರೆ. ನೋಡಿ, ಗಮನಿಸಬಹುದು, ಸರ್ಕಾರದಿಂದ ಪ್ರತಿ ವರ್ಷ 3,000 ಠೇವಣಿಯನ್ನು ಸರ್ಕಾರದಿಂದ ನೀವು SSY ಖಾತೆಯನ್ನು ಮಾಡಿಸಿರ್ತೀರಲ್ಲ, ಅಂದರೆ ಅಧಿಕಾರಿಗಳು ನೀವು ಡಾಕ್ಯುಮೆಂಟ್ ಕೊಟ್ಟಾಗ ಮಾಡಿಸಿರ್ತೀರಲ್ಲ
ಆ ಖಾತೆಗೆ ಪ್ರತಿ ವರ್ಷ 3,000 ಠೇವಣಿಯನ್ನು ಸರ್ಕಾರದಿಂದ ಮಾಡಲಾಗುತ್ತದೆ ಸ್ನೇಹಿತರೆ. ನಂತರ ನೋಡಿ, ಭಾಗ್ಯಲಕ್ಷ್ಮಿ ಸುಕನ್ಯಾ ಸಮೃದ್ಧಿ ಯೋಜನೆಗೆ ಪಾಸ್ಬುಕ್ ಅನ್ನು ನಿಮಗೆ ನೀಡಲಾಗುತ್ತದೆ. ನೀವು ಪೋಸ್ಟ್ ಆಫೀಸ್ನಾಗ 3,000 ಠೇವಣಿ ಗೌರ್ಮೆಂಟ್ ಕಡೆಯಿಂದ ಮಾಡಿರ್ತಾರಲ್ಲ, ಅವ್ರಿಗೆ ನಿಮಗೆ ಒಂದು ಪಾಸ್ಬುಕ್ ಅನ್ನು ನೀಡ್ತಾರೆ ಸ್ನೇಹಿತರೆ. ನೋಡಿ, ಪ್ರಮುಖ ಸೂಚನೆಗಳಿವೆ ಒಂದಿಷ್ಟು, ಇವುಗಳನ್ನು ನೀವು ಗಮನಿಸಬೇಕು. ಭಾಗ್ಯಲಕ್ಷ್ಮಿ ಯೋಜನೆಯ ಪಾಸ್ಬುಕ್ ಕಳೆದು ಹೋದರೆ ನೋಡಿ ಸ್ನೇಹಿತರೆ, ಈ ರೀತಿ ಆಗಬಹುದು. ನೀವೇನಾದ್ರೂ ಪಾಸ್ಬುಕ್ ತೊಗೊಂಡಿರ್ತೀರ ಅಥವಾ ಅಪ್ಪಿತಪ್ಪಿ ಎಲ್ಲೋ ಇಟ್ಟಿರ್ತೀರ ಅಥವಾ ಗೊತ್ತಿರೋದೇ ಕಳೆದು ಹೋಯ್ತಪ್ಪ, ಅವಾಗ ಏನು ಮಾಡಬೇಕು ಅಂತಂದರೆ, ಕಳೆದು ಹೋದರೆ ಹೊಸ ಪಾಸ್ಬುಕ್ ನೀಡಲು 50 ರೂಪಾಯಿಯನ್ನು ಪಾವತಿಸಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಮೂಲಕ ಮನವಿ ಸಲ್ಲಿಸಬಹುದು. ನೋಡಿ ಸ್ನೇಹಿತರೆ, 50 ರೂಪಾಯಿ ಕೊಟ್ಟು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಮೂಲಕ ಮನವಿಯನ್ನು ಸಲ್ಲಿಸಿ ಮತ್ತೆ ಹೊಸ ಪಾಸ್ಬುಕ್ಕನ್ನು ಪಡೆಯಬಹುದು. ಮತ್ತು 2ನೇ ಪಾಯಿಂಟ್ ನೋಡಿ, ಹೆಣ್ಣು ಮಗುವಿನ ಪೋಷಕರು ಸರ್ಕಾರದಿಂದ ಠೇವಣಿಗಳನ್ನು ಪಾವತಿಗೆ ಸಂಬಂಧಿಸಿದಂತೆ ಯಾವುದೇ ಹತ್ತಿರದ ಅಂಚೆ ಕಚೇರಿಯಲ್ಲಿ ಪಾಸ್ಬುಕ್ನಲ್ಲಿ ಎಂಟ್ರಿ ಮಾಡಿಸಬಹುದು. ನೋಡಿ ಸ್ನೇಹಿತರೆ, ಗಮನಿಸಿ, ಹೆಣ್ಣು ಮಗುವಿನ ಪೋಷಕರು ಅಂದರೆ ನೀವು ಯಾರು ಅರ್ಜಿ ಸಲ್ಲಿಸಿರ್ತೀರಲ್ಲ, ಅವರು ಯಾವುದೇ ಪೋಸ್ಟ್ ಆಫೀಸ್ನಲ್ಲಿ ನೀವು ಪಾಸ್ಬುಕ್ನ ಎಂಟ್ರಿ ಮಾಡಿಸಿಕೊಳ್ಳಬಹುದು. ಇದೇ ಪೋಸ್ಟ್ ಆಫೀಸ್ ಅಂತಿಲ್ಲ, ಯಾವುದೇ ಪೋಸ್ಟ್ ಆಫೀಸ್ನಲ್ಲಿ ಪಾಸ್ಬುಕ್ನ ಎಂಟ್ರಿ ಮಾಡಿಸಿಕೊಳ್ಳಬಹುದು. ಮತ್ತು ಪಾಸ್ಬುಕ್ಕನ್ನು ಮೆಚುರಿಟಿ ಅವಧಿಯ ತನಕ ಸುರಕ್ಷಿತವಾಗಿಡುವುದು ಉತ್ತಮ ಸ್ನೇಹಿತರೆ. ಇಂಪಾರ್ಟೆಂಟ್ ಇದೆ ನೋಡಿ, ಇದು ಪಾಸ್ಬುಕ್ನ ಸ್ವಲ್ಪ ಇಂಪಾರ್ಟೆಂಟ್ ಆಗಿ ಕಾಯ್ದಿಟ್ಕೊಳ್ಳಿ. ಅಥವಾ ಏನಾದರೂ ಕಳೆದು ಹೋದ್ರೆ ಭೀ ಆ ಥರ ತೆಗೆದುಕೊಳ್ಬೋದು ಅಂತ ಹೇಳಿದ್ದೀನಿ ಆಲ್ರೆಡಿ. ಬಟ್ ಇಂಪಾರ್ಟೆಂಟ್ ಅಂತಂದರೆ ಕಾಯ್ದಿಟ್ಕೊಂಡ್ರೆ ಒಳ್ಳೆಯದು ಸ್ನೇಹಿತರೆ. ನಂತರ ನೋಡಿ, ಒಂದು ಮಗುವಿನ ಹೆಸರಿನಲ್ಲಿ ಒಂದು ಭಾಗ್ಯಲಕ್ಷ್ಮಿ ಯೋಜನೆ ಅಥವಾ ಸುಕನ್ಯಾ ಸಮೃದ್ಧಿ ಖಾತೆಯನ್ನು ಮಾತ್ರ ಹೊಂದಿರಬೇಕು. ಗಮನಿಸಿ ನೋಡಿ ಸ್ನೇಹಿತರೆ, ಅತಿ ಆಸೆಪಟ್ಟು 2-3 ಖಾತೆಗಳನ್ನು ಮಾಡಿಸಿದರೆ ಅದು ನಿಮಗೆ 2 ಯೂಸ್ ಆಗಲ್ಲ. ಒಂದು ಮಗುವಿಗೆ ಒಂದೇ ಇರಬೇಕು ಸ್ನೇಹಿತರೆ. ಒಂದು ಕುಟುಂಬ ಇತ್ತಪ್ಪ ಅಂತಂದರೆ 2 ಅರ್ಜಿಗಳನ್ನು ಸಲ್ಲಿಸಬಹುದು. 2 ಹೆಣ್ಮಕ್ಳು ಇದ್ರಪ್ಪ ಅಂದರೆ 2 ಅರ್ಜಿ ಸಲ್ಲಿಸಬಹುದು. ಒಂದು ಮಗುವಿಗೆ ಒಂದೇ ಅರ್ಜಿ ಸಲ್ಲಿಸುವುದು ಉತ್ತಮ ಸ್ನೇಹಿತರೆ. ನೋಡಿ, ಮತ್ತು ಒಂದು ಮಗುವಿಗೆ 2 ಅರ್ಜಿ ಅಥವಾ 2ಕ್ಕಿಂತ ಹೆಚ್ಚು ಅರ್ಜಿಗಳನ್ನು ಅಥವಾ 2 ಖಾತೆಗಳನ್ನು ಹೊಂದಿದ್ದೀರಪ್ಪ ಅಂತಂದರೆ ಅವು 2 ಖಾತೆಗಳು ನಿಷ್ಕ್ರಿಯಗೊಳ್ತವೆ ಸ್ನೇಹಿತರೆ. ನೀವು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಪ್ಪ ಅಂತಂದರೆ ನೀವು ಎಲ್ಲಿ ಹೋಗಿ ಭೇಟಿ ಆಗಬೇಕಪ್ಪ ಅಂತಂದರೆ ನೋಡಿ ಸ್ನೇಹಿತರೆ, ಭಾಗ್ಯಲಕ್ಷ್ಮಿ ಯೋಜನೆ ಕುರಿತು ಯಾವುದೇ ಪ್ರಶ್ನೆಗಳು ಅಥವಾ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು ಸ್ನೇಹಿತರೆ. ಅವರು ಎಲ್ಲ ಡೀಟೇಲ್ಸ್ ಹೇಳ್ತಾರೆ.